ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದ ಭಾಗ 2ರಲ್ಲಿನ 10ನೇ ಅಧ್ಯಾಯವಾದ ಬೀಜೋಕ್ತಿಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 10.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಗಮನಿಸಿ ಮಕ್ಕಳೇ, ಇಲ್ಲಿ ಕೆಲವು ನೀವು ಪ್ರಮುಖ ಅಂಶಗಳನ್ನ ತಿಳ್ಕೊಳ್ಬೇಕು. ಸ್ಥಿರಾಂಕ ಅಂದ್ರೇನು, ಚರಾಕ್ಷರ ಅಂದ್ರೇನು, ಬೀಜೋಕ್ತಿಗಳು ಅಂದ್ರೇನು, ಬೀಜ ಪದಗಳು, ಹೀಗೆ ಕೆಲವು ಪ್ರಮುಖ ಅಂಶಗಳನ್ನ ನೀವು ತಿಳ್ಕೊಂಡ್ರೆ ಲೆಕ್ಕಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳೇ. ಬೆಲೆಯನ್ನ ಹೊಂದಿರದೇ ಇರತಕ್ಕಂತಹ ಸಂಕೇತವಾಗಿದ್ದು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಇವುಗಳಿಗೆ ಬೆಲೆಯನ್ನ ನಾವು ಕೊಡ್ತೀವಿ ಮಕ್ಕಳೇ. ಇವುಗಳನ್ನ ನಾವು ಚರಾಕ್ಷರ ಅಂತ ಹೇಳ್ತೀವಿ. ಇವುಗಳನ್ನ ಇಂಗ್ಲಿಷ್ನ ಸಣ್ಣ ಅಕ್ಷರಗಳಿಂದ ನಾವು ಸೂಚಿಸ್ತೀವಿ. ಹಾಗಾದ್ರೆ ಸ್ಥಿರಾಂಕ ಅಂದ್ರೆ ಏನು ಮಕ್ಕಳೇ? ನಿರ್ದಿಷ್ಟ ಬೆಲೆಯನ್ನ ಹೊಂದಿರತಕ್ಕಂತ ಸಂಕೇತವನ್ನ ನಾವು ಸ್ಥಿರಾಂಕ ಅಂತ ಹೇಳ್ತೀವಿ. ಇವಾಗ ನಂಬರ್ಸ್ 1, 2, 3, 4, 5 ಸಂಖ್ಯೆಗಳು ಅದರದೇ ಆದ ಒಂದು ಬೆಲೆಯನ್ನ ಹೊಂದಿರ್ತಾವಲ್ವ ಮಕ್ಕಳೇ, ಅವುಗಳನ್ನ ನಾವು ಸ್ಥಿರಾಂಕ ಅಂತ ಹೇಳ್ತೀವಿ. ಅವುಗಳ ಬೆಲೆ ಬದಲಾಗಲ್ಲ ಅಲ್ವಾ ಮಕ್ಕಳೇ, ಹಾಗಾಗಿ ಅವುಗಳನ್ನ ಸ್ಥಿರಾಂಕ ಅಂತ ಹೇಳ್ತೀವಿ. ಚರಾಕ್ಷರ ಅಂದ್ರೆ ಎ ಇಂದ ಝೆಡ್ ವರ್ಗೂ ಯಾವುದೇ ಒಂದು ಅಕ್ಷರ ಆಗಿರ್ಬೋದು, ಅದಕ್ಕೆ ಬೆಲೆ ಇರಲ್ಲ ಮಕ್ಕಳೇ, ನಾವು ಅವುಗಳಿಗೆ ಬೆಲೆಯನ್ನ ಕೊಡ್ತೀವಿ. ನೋಡಿ, 5 ಅನ್ನೋದು ಸ್ಥಿರಾಂಕ, ಎಕ್ಸ್ ಅನ್ನೋದು ಚರಾಕ್ಷರ. ಹಾಗಾದ್ರೆ ಬೀಜೋಕ್ತಿಗಳು ಅಂದ್ರೆ ಏನು ಮಕ್ಕಳೇ? ಸ್ಥಿರಾಂಕ ಮತ್ತು ಚರಾಕ್ಷರ ಎರಡನ್ನೂ ಕೂಡ್ಬಿಟ್ಟು ನಾವು ಬೀಜೋಕ್ತಿಗಳು ಅಂತ ಹೇಳ್ತೀವಿ. ಅದು ಗಣಿತದ ಮೂಲ ಕ್ರಿಯೆಗಳಾದ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಇಂಟು ಆಗಿರ್ಬೋದು, ಡಿವೈಡೆಡ್ ಬೈ ಆಗಿರ್ಬೋದು, ಈ ಎಲ್ಲಾ ಚಿಹ್ನೆಗಳಿಂದ ಸಂಯೋಗ ಹೊಂದಿದ್ರೆ ಅವುಗಳನ್ನ ನಾವು ಬೀಜೋಕ್ತಿಗಳು ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನೋಡಿ, 5 ಪ್ಲಸ್ ಎಕ್ಸ್, 5 ಮೈನಸ್ ಎಕ್ಸ್, 5 ಇಂಟು ಎಕ್ಸ್, 5 ಡಿವೈಡೆಡ್ ಬೈ ಎಕ್ಸ್, ಇವುಗಳನ್ನ ನಾವು ಬೀಜೋಕ್ತಿಗಳು ಅಂತ ಹೇಳ್ತೀವಿ. ಇಲ್ಲಿ ಸ್ಥಿರಾಂಕನೂ ಇರುತ್ತೆ, ನಂತರ ಚರಾಕ್ಷರನೂ ಇರುತ್ತೆ, ಎರಡೂ ಇರುತ್ತೆ ಅಲ್ವಾ ಮಕ್ಕಳೇ? ಉದಾಹರಣೆ ತೋರಿಸ್ತಾ ಇದೀನಿ ನೋಡಿ ಮಕ್ಕಳೇ. 4x ಮತ್ತು 5y ಇವುಗಳು ಬೀಜ ಪದಗಳು ಮಕ್ಕಳೇ. 4x ಅನ್ನೋದು ಬೀಜ ಪದ, 5y ಅನ್ನೋದು ಸಹ ಬೀಜ ಪದ. ಗಣಿತದ ಮೂಲ ಕ್ರಿಯೆಗಳಾದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪದಗಳು ಗಣಿತದ ಮೂಲ ಕ್ರಿಯೆಗಳಾದ ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ ಈ ಚಿಹ್ನೆಗಳಿಂದ ಸಂಯೋಗ ಹೊಂದಿದ್ರೆ ಅವುಗಳನ್ನ ನಾವು ಬೀಜೋಕ್ತಿಗಳು ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಚರಾಕ್ಷರ ಅಂದ್ರೇನು, ಸ್ಥಿರಾಂಕ ಅಂದ್ರೇನು, ಬೀಜ ಪದಗಳು ಅಂದ್ರೇನು, ಬೀಜೋಕ್ತಿಗಳು ಅಂದ್ರೇನಂತ ನಿಮಗೆ ಗೊತ್ತಾಯ್ತಲ್ವಾ? ಅಧ್ಯಾಯ 10 ಬೀಜೋಕ್ತಿಗಳು, ಅಭ್ಯಾಸ 10.1ರಲ್ಲಿ ಮೊದಲ ಲೆಕ್ಕವನ್ನು ನೋಡೋಣ ಮಕ್ಕಳೇ. ಮುಂದಿನ ಹೇಳಿಕೆಗಳನ್ನು ಚರಾಕ್ಷರ, ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೆಯಿರಿ. ಮೊದಲ ಪ್ರಶ್ನೆ, y ಇಂದ z ಅನ್ನು ಕಳೆದಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, y ಇಂದ z ಅನ್ನ ಕಳೆದಿದೆ, y ಮೈನಸ್ z. ನಂತರ ಎರಡನೇ ಹೇಳಿಕೆ, x ಮತ್ತು y ಗಳ ಮೊತ್ತದ ಅರ್ಧದಷ್ಟು 1/2 ಇಂಟು ಎಕ್ಸ್ ಪ್ಲಸ್ y. ನಂತರ ಮೂರನೇ ಹೇಳಿಕೆ, ಸಂಖ್ಯೆ z ಅನ್ನು ಅದರಿಂದಲೇ ಗುಣಿಸಿದೆ, z ಇಂಟು z ಈಕ್ವಲ್ಸ್ ಟು z ಸ್ಕ್ವೇರ್. ನಾಲ್ಕನೇ ಹೇಳಿಕೆ, p ಮತ್ತು q ಸಂಖ್ಯೆಗಳ ಗುಣಲಬ್ಧದ 4/1 ಅಂದ್ರೆ 4/1 p ಇಂಟು q. ನಂತರ ಐದನೇ ಹೇಳಿಕೆ, x ಮತ್ತು y ಸಂಖ್ಯೆಗಳನ್ನು ವರ್ಗ ಮಾಡಿ ಕೂಡಿದೆ. ವರ್ಗ ಅಂದ್ರೆ ಒಂದು ಸಂಖ್ಯೆಯನ್ನ 2 ಬಾರಿ ಗುಣಿಸೋದಲ್ವಾ ಮಕ್ಕಳೇ, ಅದನ್ನ ಈ ರೀತಿ ಬರಿತೀವಿ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ನಂತರ ಆರನೇ ಹೇಳಿಕೆ, ಸಂಖ್ಯೆ 5ಅನ್ನು m ಮತ್ತು n ಸಂಖ್ಯೆಗಳ ಗುಣಲಬ್ಧ 3ರಷ್ಟಕ್ಕೆ ಕೂಡಿದೆ, 5 ಪ್ಲಸ್ 3 mn. ಏಳನೇ ಹೇಳಿಕೆ, y ಮತ್ತು z ಸಂಖ್ಯೆಗಳ ಗುಣಲಬ್ಧವನ್ನು 10ರಿಂದ ಕಳೆದಿದೆ. ನೋಡಿ, 10 ಮೈನಸ್ yz. ಎಂಟನೇ ಹೇಳಿಕೆ, a ಮತ್ತು b ಸಂಖ್ಯೆಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ, ab ಮೈನಸ್ a ಪ್ಲಸ್ b. ನಂತರ ಪ್ರಶ್ನೆ 2, ಮುಂದಿನ ಬೀಜೋಕ್ತಿಗಳಲ್ಲಿ ಬೀಜ ಪದಗಳನ್ನು ಮತ್ತು ಅವುಗಳ ಅಪವರ್ತನಗಳನ್ನು ಗುರುತಿಸಿ ಬೀಜ ಪದಗಳನ್ನು ಮತ್ತು ಅಪವರ್ತನಗಳನ್ನು ವೃಕ್ಷ ಚಿತ್ರದಲ್ಲಿ ತೋರಿಸಿ ಅಂತ ಇದೆ. ಇದು ತುಂಬಾನೇ ಸುಲಭ ಇದೆ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ನೋಡಿ ಮಕ್ಕಳೇ, ಎ ಲೆಕ್ಕ x ಮೈನಸ್ 3. ನೋಡಿ, ಬೀಜ ಪದಗಳು x ಮತ್ತು ಮೈನಸ್ 3. x ಅನ್ನೋದು ಬೀಜ ಪದ, ಮೈನಸ್ 3 ಅನ್ನೋದು ಸಹ ಒಂದು ಬೀಜ ಪದ. ಬೀಜ ಪದಗಳು x ಮತ್ತು ಮೈನಸ್ 3. x ನ ಅಪವರ್ತನಗಳು 1 ಮತ್ತು x, ಹೌದಲ್ವಾ ಮಕ್ಕಳೇ? ನಂತರ ಮೈನಸ್ 3ರ ಅಪವರ್ತನಗಳು ಮೈನಸ್ 3. ಗಮನಿಸಿ, x ಮೈನಸ್ 3 ಇವು ಬೀಜೋಕ್ತಿಗಳಲ್ವಾ ಮಕ್ಕಳೇ? x ಅನ್ನೋದೊಂದು ಬೀಜ ಪದ ಮಕ್ಕಳೇ, ಮೈನಸ್ 3 ಅನ್ನೋದು ಒಂದು ಬೀಜ ಪದ. ಇವುಗಳೆರಡನ್ನೂ ಸೇರಿ ನಾವು ಬೀಜೋಕ್ತಿಗಳು ಅಂತ ಹೇಳ್ತೀವಿ. x ಮೈನಸ್ 3 ಈ ಬೀಜೋಕ್ತಿಗಳನ್ನ ನಾವು ಸೆಪರೇಟ್ ಮಾಡ್ಕೊಳ್ಳೋಣ. x ಅನ್ನೋದು ಒಂದು ಬೀಜ ಪದ, ಮೈನಸ್ 3 ಅನ್ನೋದು ಒಂದು ಬೀಜ ಪದ. ಇದರ ಅಪವರ್ತನಗಳು ಏನು ಮಕ್ಕಳೇ? x ಒಂದ್ಲೆ x, ನಂತರ
ಮೈನಸ್ 1 ಇಂಟು 3 1 ಮೂರ್ಲೆ 3 ಮೈನಸ್ ಇದೆ ಅಲ್ವಾ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಹಾಗಾಗಿ -3ರ ಅಪವರ್ತನಗಳು -1 ಹಾಗೂ 3. ನಂತರ ಬಿ ಲೆಕ್ಕವನ್ನು ಗಮನಿಸಿ. 1 + x + x². ಇಲ್ಲಿನ ಬೀಜ ಪದಗಳು ಯಾವ ನೋಡಿ ಮಕ್ಕಳೇ, 1 x ಮತ್ತು x² ಅನ್ನವು ಇವು ಬೀಜ ಪದಗಳು. 1ರ ಅಪವರ್ತನಗಳು ಒಂದೇ ಆಗುತ್ತೆ ಮಕ್ಕಳೇ. ನಂತರ x ನ ಅಪವರ್ತನಗಳು 1 ಮತ್ತು x ಆಗುತ್ತೆ. x² ನ ಅಪವರ್ತನಗಳು 1 x ಮತ್ತು x ಆಗುತ್ತೆ ಮಕ್ಕಳೇ. ಗಮನಿಸಿ ನೋಡಿ, ಬೀಜ ಪದಗಳನ್ನು ಬರ್ಕೊಳ್ಳಿ ಮಕ್ಕಳೇ. 1 x ಮತ್ತು x² ಇವು 3 ಸಹ ಬೀಜ ಪದಗಳು. 1 ಒಂದ್ಲೆ 1, x ಒಂದ್ಲೆ x, x ಇಂಟು x x² ಆಗುತ್ತೆ. ನಂತರ ಸಿ ಲೆಕ್ಕವನ್ನು ಗಮನಿಸಿ. y - y³ ನೋಡಿ ಮಕ್ಕಳೇ, ಬೀಜ ಪದಗಳು ಯಾವ ಮಕ್ಕಳೇ, y ಹಾಗೂ y³. y ನ ಅಪವರ್ತನಗಳು 1 ಮತ್ತು y. -y³ ನ ಅಪವರ್ತನಗಳು 1 y y ಹಾಗೂ y. ನೋಡಿ, y ಮತ್ತು y³ ನ ಬೀಜ ಪದಗಳನ್ನು ಸೆಪರೇಟ್ ಮಾಡ್ಕೊಳ್ಳಿ. y ಇಂಟು 1 ಏನಾಗುತ್ತೆ, y ಆಗುತ್ತೆ. y³ ನ ಅಪವರ್ತನಗಳನ್ನು ಗಮನಿಸಿ. -1 y y ಹಾಗೂ y. y ಇಂಟು y ಇಂಟು y ಇದ್ರ ಬೆಲೆ ಏನಾಗ್ತಿತ್ತು ಮಕ್ಕಳೇ, y³ ಆಗ್ತಿತ್ತು. -1 ಅಂತ ಯಾಕೆ ಬರ್ಕೊಂಡಿದೀವಿ ಮಕ್ಕಳೇ, ಇಲ್ಲಿ -y³ ಬಂದಿದೆ. ಹಾಗಾಗಿ -1 ಇಂಟು y³ ಏನಾಗುತ್ತೆ, -y³ ಆಗುತ್ತೆ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ. ನಂತರ ಡಿ ಲೆಕ್ಕವನ್ನು ಗಮನಿಸಿ. 5xy² + 7x² ಇಲ್ಲಿನ ಬೀಜ ಪದಗಳು ಯಾವ ಮಕ್ಕಳೇ, 5xy² ಮತ್ತು 7x²y. ಹಾಗಾದ್ರೆ 5xy² ನ ಅಪವರ್ತನಗಳು 5x y y. ಏಕೆಂದ್ರೆ ಇಲ್ಲಿ y ನ ಬೆಲೆ 2 ಇದೆ ಮಕ್ಕಳೇ, 2 ಬಾರಿ ಬರ್ಕೋಬೇಕು. 7x²y ನ ಅಪವರ್ತನಗಳು 7x 2 ಬಾರಿ ಬಂದಿದೆ. ಹಾಗಾಗಿ x ಮತ್ತು x ಹಾಗೂ 1 y ಇದೆ, 1 y. ವೃಕ್ಷ ಚಿತ್ರದಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ, 5xy² + 7x²y. ಈ ಬೀಜ ಪದಗಳನ್ನು ಸೆಪರೇಟ್ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, 5x ಇಲ್ಲಿ y ಬೆಲೆ 2 ಇದೆ. ಹಾಗಾಗಿ y ಹಾಗೂ y ಅಂತ ಬರೆಯಿರಿ. ನಂತರ ಇಲ್ಲಿ 7x²y, 7 ಇಲ್ಲಿ x ನ ಬೆಲೆ 2 ಇದೆ. ಹಾಗಾಗಿ x ಇಂಟು x ಹಾಗೂ y. ನಂತರ 5ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. -ab + 2b² - 3a². ಇಲ್ಲಿನ ಬೀಜ ಪದಗಳು ಯಾವ ಮಕ್ಕಳೇ, -ab 2b² ಹಾಗೂ -3a². ಇಲ್ಲಿ -ab ಯ ಅಪವರ್ತನಗಳು ಯಾವ ಮಕ್ಕಳೇ, -1 a ಹಾಗೂ b. 2b² ನ ಅಪವರ್ತನಗಳು 2 ಹಾಗೂ b ಹಾಗೂ b, ಯಾಕೆಂದ್ರೆ ಇಲ್ಲಿ ಸ್ಕ್ವೇರ್ ಇದೆ. ಹಾಗಾಗಿ 2b ಬರ್ತವೆ. ನಂತರ -3a², ಇದರ ಅಪವರ್ತನಗಳು -3, ಇಲ್ಲಿ a² ಇರೋದ್ರಿಂದ 2 ಬಾರಿ a ಬರ್ತವೆ ಮಕ್ಕಳೇ. ಇದನ್ನ ವೃಕ್ಷ ಚಿತ್ರದಲ್ಲಿ ಬರೆಯಿರಿ. ನೋಡಿ, ಬೀಜ ಪದಗಳನ್ನು ಸೆಪರೇಟ್ ಮಾಡ್ಕೊಳ್ಳಿ ಮಕ್ಕಳೇ. ಮೈನಸ್ ಇರೋದ್ರಿಂದ ಇಲ್ಲಿ -1 ಬರುತ್ತೆ ಮಕ್ಕಳೇ. ನಂತರ a ಹಾಗೂ b. ಇಲ್ಲಿ 2b² ಇದೆ, 2 ಇಲ್ಲಿ b ಯ ಘಾತ 2 ಇದೆ ಮಕ್ಕಳೇ. ಹಾಗಾಗಿ 2 ಬಾರಿ ನಾವು ಗುಣಿಸಬೇಕಾಗುತ್ತೆ. b ಇಂಟು b 3a². -3 ಇಲ್ಲಿ a² ಇದೆ ಮಕ್ಕಳೇ. ಹಾಗಾಗಿ a ಇಂಟು a. ಪ್ರಶ್ನೆ 2 ಗಮನಿಸಿ ಮಕ್ಕಳೇ. ಮುಂದೆ ನೀಡಿರುವ ಬೀಜೋಕ್ತಿಗಳಲ್ಲಿನ ಪದಗಳನ್ನು ಮತ್ತು ಅಪವರ್ತನಗಳನ್ನು ಗುರುತಿಸಿ. ಗಮನಿಸಿ ಮಕ್ಕಳೇ, ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ನೀವು ಬೀಜ ಪದಗಳು ಯಾವುವು ಮತ್ತು ಅವುಗಳ ಅಪವರ್ತನಗಳು ಯಾವುವು ಅಂತ ಬರಿಬೇಕು. ನೋಡಿ, a -4x + 5. ಇಲ್ಲಿನ ಬೀಜ ಪದಗಳು -4x ಹಾಗೂ 5. ಇಲ್ಲಿ +5 ಇದೆ ಅಲ್ವಾ ಮಕ್ಕಳೇ. ಇಲ್ಲಿ ಪ್ಲಸ್ ಬರಿಬಹುದು ಅಥವಾ ಹಾಗೇನೂ ಬರಿಬಹುದು. ಹೀಗೆ ಬರೆದ್ರೂ ಸಹ ಇದು ಪ್ಲಸ್ ಅಂತಾನೆ ಅರ್ಥ ಮಕ್ಕಳೇ. ಇದರ ಅಪವರ್ತನಗಳನ್ನು ಗಮನಿಸಿ. -4 ಹಾಗೂ x. 5ರ ಅಪವರ್ತನಗಳು 5 ಹಾಗೂ 1. ನಂತರ b ಗಮನಿಸಿ. -4x + 5y. ಬೀಜ ಪದಗಳು ಯಾವ ಮಕ್ಕಳೇ, ಇಲ್ಲಿ 2 ಬೀಜ ಪದಗಳಿವೆ. -4x ಹಾಗೂ 5y. -4x ರ ಅಪವರ್ತನಗಳು -4 ಹಾಗೂ x. 5y ಯ ಅಪವರ್ತನಗಳು 5 ಹಾಗೂ y. ನಂತರ c 5y + 3y². ಇಲ್ಲಿ ಬೀಜ ಪದಗಳು 5y ಹಾಗೂ 3y². 5y ನ ಅಪವರ್ತನಗಳು 5 ಹಾಗೂ y.
3y² ಅಪವರ್ತನಗಳು 3y ಹಾಗೂ y. ಡಿ xy ಪ್ಲಸ್ 2x²y². ಇಲ್ಲಿನ ಬೀಜ ಪದಗಳು xy ಹಾಗೂ 2x²y². xy ನ ಅಪವರ್ತನಗಳು x ಹಾಗೂ y. 2x²y² ನ ಅಪವರ್ತನಗಳು 2x x ಹಾಗೂ y y. ನಂತರ ಈ pq ಪ್ಲಸ್ q. ಇಲ್ಲೂ ಸಹ 2 ಬೀಜ ಪದಗಳಿದಾವಲ್ವ ಮಕ್ಕಳೇ, pq ಹಾಗೂ q. pq ನ ಅಪವರ್ತನಗಳು p ಹಾಗೂ q. q ನ ಅಪವರ್ತನಗಳು q ಹಾಗೂ 1. f ಬೀಜೋಕ್ತಿಯನ್ನು ಗಮನಿಸಿ ಮಕ್ಕಳೇ. 1.2ab ಮೈನಸ್ 2.4b ಪ್ಲಸ್ 3.6. ಇವುಗಳಲ್ಲಿ ಇಲ್ಲಿ ನಾವು 3 ಬೀಜ ಪದಗಳನ್ನು ನೋಡ್ತೀವಿ. 1.2ab ಮೈನಸ್ 2.4b 3.6a. 1.2ab ಯ ಅಪವರ್ತನಗಳು 1.2 a ಹಾಗೂ b. ಮೈನಸ್ 2.4b ಯ ಅಪವರ್ತನಗಳು ಮೈನಸ್ 2.4 ಹಾಗೂ b. ನಂತರ 3.6a ಯ ಅಪವರ್ತನಗಳು 3.6 ಹಾಗೂ a. ನಂತರ ಜಿ ಬೀಜೋಕ್ತಿಯನ್ನು ಗಮನಿಸಿ. 3/4x ಪ್ಲಸ್ 1/4. ಇಲ್ಲೂ ಸಹ ನಾವು 2 ಬೀಜ ಪದಗಳನ್ನು ನೋಡ್ತೀವಿ. 3/4x ಹಾಗೂ 1/4. ಇದರ ಅಪವರ್ತನ 3/4 ಹಾಗೂ x. 1/4 ರ ಅಪವರ್ತನಗಳು 1/4 ಹಾಗೂ 1. ನಂತರ h ಬೀಜೋಕ್ತಿಯನ್ನು ಗಮನಿಸಿ. 0.1p² ಪ್ಲಸ್ 0.2q². ಇಲ್ಲೂ ಸಹ 2 ಬೀಜ ಪದಗಳನ್ನು ನೋಡ್ತೀವಿ. 0.1p² ಹಾಗೂ 0.2q². ಗಮನಿಸಿ ಮಕ್ಕಳೇ, ಇಲ್ಲಿನ ಅಪವರ್ತನಗಳನ್ನ 0.1 ಹಾಗೂ ಇಲ್ಲಿ p² ಇರೋದ್ರಿಂದ 2 ಬಾರಿ p ಬರಿಬೇಕು. 0.2q² ನ ಅಪವರ್ತನಗಳು 0.2, ಇಲ್ಲಿ q² ಇರೋದ್ರಿಂದ 2 ಬಾರಿ q ಅನ್ನ ಬರೆಯಿರಿ ಮಕ್ಕಳೇ. ಇದರ 3ನೇ ಪ್ರಶ್ನೆಯನ್ನು ಗಮನಿಸಿ. ಮುಂದಿನ ಬೀಜೋಕ್ತಿಗಳಲ್ಲಿ ಪದಗಳ ಸಂಖ್ಯಾ ಸಹಗುಣಕ ಸ್ಥಿರಾಂಕವನ್ನು ಹೊರತುಪಡಿಸಿ ವನ್ನು ಗುರುತಿಸಿ ಅಂತ ಇದೆ ಮಕ್ಕಳೇ. ನೋಡಿ, ಇಲ್ಲಿ ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಇಲ್ಲಿರ್ತಕ್ಕಂತಹ ಬೀಜ ಪದಗಳನ್ನ ಗುರುತಿಸಿ ಆ ಬೀಜ ಪದಗಳಲ್ಲಿನ ಸಂಖ್ಯೆಗಳನ್ನ ಬರಿಬೇಕು. ಅದಕ್ಕೆ ನಾವು ಸಂಖ್ಯಾ ಸಹಗುಣಕ ಅಂತ ಹೇಳ್ತೀವಿ. ಬೀಜ ಪದದಲ್ಲಿನ ಸಂಖ್ಯೆಗಳನ್ನ ನಾವು ಬರಿಬೇಕು. ನೋಡಿ, ಮೊದಲ ಲೆಕ್ಕ 5 ಮೈನಸ್ 3t². ಬೀಜ ಪದ 5ರ ಸಂಖ್ಯಾ ಸಹಗುಣಕ 5 ಮಕ್ಕಳೇ. 3t² ನ ಸಂಖ್ಯಾ ಸಹಗುಣಕ -3. ಇಲ್ಲಿ ಸಂಖ್ಯೆಗಳನ್ನ ಬರಿಬೇಕು ಮಕ್ಕಳೇ. ನೋಡಿ, ಎರಡನೇ ಲೆಕ್ಕ 1 ಪ್ಲಸ್ t ಪ್ಲಸ್ t² ಪ್ಲಸ್ t³ ಅಂತ ಇದೆ. ಇಲ್ಲಿ ಬೀಜ ಪದ 1ರ ಸಂಖ್ಯಾ ಸಹಗುಣಕ 1, t ನ ಸಂಖ್ಯಾ ಸಹಗುಣಕ 1. ಇಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ ಅಂದ್ರೂ ಸಹ ಇದರ ಬೆಲೆ 1 ಆಗಿರುತ್ತೆ ಮಕ್ಕಳೇ. t² ನ ಸಂಖ್ಯಾ ಸಹಗುಣಕ 1, t³ ನ ಸಂಖ್ಯಾ ಸಹಗುಣಕ 1. ನಂತರ ಮೂರನೇ ಲೆಕ್ಕ x ಪ್ಲಸ್ 2xy ಪ್ಲಸ್ 3y. ಇಲ್ಲಿನ ಬೀಜ ಪದಗಳನ್ನ ಗಮನಿಸಿ. x ನ ಸಂಖ್ಯಾ ಸಹಗುಣಕ 1 ಮಕ್ಕಳೇ. ಇಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ ಅಂದ್ರೂ ಸಹ 1 ಇರುತ್ತೆ. 2xy ನ ಸಂಖ್ಯಾ ಸಹಗುಣಕ 2, 3y ನ ಸಂಖ್ಯಾ ಸಹಗುಣಕ 3. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 100m ಪ್ಲಸ್ 1000n. 100m ನ ಸಂಖ್ಯಾ ಸಹಗುಣಕ 100, 1000n ನ ಸಂಖ್ಯಾ ಸಹಗುಣಕ 1000. ನಂತರ ಐದನೇ ಲೆಕ್ಕವನ್ನು ಗಮನಿಸಿ. ಮೈನಸ್ p² q² ಪ್ಲಸ್ 7pq. ಇಲ್ಲೂ ಸಹ 2 ಬೀಜ ಪದಗಳಿವೆ. ಮೈನಸ್ p² q² ನ ಸಂಖ್ಯಾ ಸಹಗುಣಕ -1. ಇಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ. ಯಾವುದೇ ಸಂಖ್ಯೆಗಳಿಲ್ಲ ಅಂದ್ರೆ 1 ಇರುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ -1. ನಂತರ 7pq ನ ಸಂಖ್ಯಾ ಸಹಗುಣಕ 7. ಆರನೇ ಲೆಕ್ಕವನ್ನು ನೋಡಿ. 1.2a ಪ್ಲಸ್ 0.8b. 1.2a ಯಲ್ಲಿ ಸಂಖ್ಯಾ ಸಹಗುಣಕ 1.2, 0.8b ನ ಸಂಖ್ಯಾ ಸಹಗುಣಕ 0.8. ಇಲ್ಲಿ ಸಂಖ್ಯೆಗಳನ್ನ ನೀವು ಗುರುತಿಸಿ ಬರಿಬೇಕು ಮಕ್ಕಳೇ. ನಂತರ ಏಳನೇ ಲೆಕ್ಕ 3.14r². ಇಲ್ಲಿನ ಸಂಖ್ಯಾ ಸಹಗುಣಕವನ್ನ ನೋಡಿ, 3.14. ಎಂಟನೇ ಲೆಕ್ಕ 2 × l ಪ್ಲಸ್ b. 2 × l ಪ್ಲಸ್ b ನ ಸಂಖ್ಯಾ ಸಹಗುಣಕ. ಇಲ್ಲಿ ಸಂಖ್ಯೆ ಯಾವುದಿದೆ? 2. ನಂತರ 9ನೇ ಲೆಕ್ಕ 0.1y ಪ್ಲಸ್ 0.01y². ಇಲ್ಲಿ 2 ಬೀಜ ಪದಗಳಿವೆ. 0.1y ನ ಸಂಖ್ಯಾ ಸಹಗುಣಕ 0.1, 0.01y ನ ಸಂಖ್ಯಾ ಸಹಗುಣಕ 0.01. ಅರ್ಥ ಆಯ್ತಲ್ವಾ ಮಕ್ಕಳೇ? ಅಲ್ಲಿನ ಚರಾಕ್ಷರವನ್ನ ಬಿಡಬೇಕು, ಸಂಖ್ಯೆಗಳನ್ನ ಬರಿಬೇಕು. ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ. x ಅನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು x ನ ಸಹಗುಣಕವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಕ್ಷರದೊಂದಿಗೆ ಇರತಕ್ಕಂತಹ ಸಂಖ್ಯೆಗಳನ್ನ ನೀವು ಗುರುತಿಸಿ ಬರೆದ್ರಿ.
ಇಲ್ಲಿ 4ನೇ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನ ಗುರುತಿಸ್ಬಿಟ್ಟು ಎಕ್ಸ್ ನ ಸಹಗುಣಕವನ್ನ ಬರೀಬೇಕು. ಎಕ್ಸ್ ನೊಂದಿಗೆ ಯಾವ ಸಹಗುಣಕ ಇರುತ್ತಲ್ವಾ, ಎಕ್ಸ್ ನೊಂದಿಗೆ ಇರತಕ್ಕಂತಹ ಪದವನ್ನ ನೀವು ಬರೀಬೇಕು. ಹಾಗಾದ್ರೆ ನೋಡಿ, ಮೊದಲ ಬೀಜೋಕ್ತಿ y ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ. ಎಕ್ಸ್ ನೊಂದಿಗೆ ಇರ್ತಕ್ಕಂತಹ ಪದ ಯಾವುದು ಮಕ್ಕಳೇ? y ಸ್ಕ್ವೇರ್ ಎಕ್ಸ್ ಅಲ್ವಾ. ಇದರಲ್ಲಿ ಎಕ್ಸ್ ನ ಸಹಗುಣಕ ಯಾವುದು? ಎಕ್ಸ್ ಜೊತೆಗೆ ಇರ್ತಕ್ಕಂತಹ ಸಹಗುಣಕ ಯಾವುದು? y ಸ್ಕ್ವೇರ್. ಹಾಗಾಗಿ ಎಕ್ಸ್ ನ ಸಹಗುಣಕ y ಸ್ಕ್ವೇರ್ ಅಂತ ಬರೆಯಿರಿ. ನಂತರ ಎರಡನೇ ಬೀಜೋಕ್ತಿ 13y ಸ್ಕ್ವೇರ್ ಮೈನಸ್ 8yx. ಗಮನಿಸಿ, ಇಲ್ಲಿ ಎಕ್ಸ್ ಇಲ್ಲ ಮಕ್ಕಳೇ, ಇಲ್ಲಿ ಎಕ್ಸ್ ಇದೆ. ಹಾಗಾದ್ರೆ ಎಕ್ಸ್ ನೊಂದಿಗಿನ ಪದ ಯಾವುದು? 8yx. ಹಾಗಾದ್ರೆ ಎಕ್ಸ್ ನ ಸಹಗುಣಕ ಏನು ಮಕ್ಕಳೇ? ಮೈನಸ್ 8y. ನಂತರ ಮೂರನೇ ಬೀಜೋಕ್ತಿಯನ್ನು ಗಮನಿಸಿ, ಎಕ್ಸ್ ಪ್ಲಸ್ ವೈ ಪ್ಲಸ್ 2. ಇಲ್ಲಿ ಎಕ್ಸ್ ನೊಂದಿಗಿನ ಪದ ಯಾವುದೂ ಇಲ್ಲ ಮಕ್ಕಳೇ, ಹಾಗಾಗಿ ಇಲ್ಲಿನ ಎಕ್ಸ್ ನೊಂದಿಗಿನ ಪದ ಎಕ್ಸ್ ಆಗುತ್ತೆ ಮಕ್ಕಳೇ. ಎಕ್ಸ್ ಜೊತೆ ಯಾವುದೇ ಸ್ಥಿರಾಂಕ ಇಲ್ಲ ಅಂದ್ರೆ ಅಲ್ಲಿ 1 ಇರುತ್ತೆ ಮಕ್ಕಳೇ, ಹಾಗಾಗಿ ಎಕ್ಸ್ ನ ಸಹಗುಣಕ 1. ನಂತರ ನಾಲ್ಕನೇ ಬೀಜೋಕ್ತಿ 5 ಪ್ಲಸ್ ಝೆಡ್ ಪ್ಲಸ್ ಝೆಡ್ ಎಕ್ಸ್. ಇಲ್ಲಿ ಎಕ್ಸ್ ನೊಂದಿಗಿನ ಪದ ಯಾವುದು? ಝೆಡ್ ಎಕ್ಸ್. ಎಕ್ಸ್ ನ ಸಹಗುಣಕ ಝೆಡ್. ಐದನೇ ಬೀಜೋಕ್ತಿಯನ್ನು ಗಮನಿಸಿ, 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ವೈ. ಇಲ್ಲಿ ಎರಡು ಪದಗಳಿವೆ ಅಲ್ವಾ, ಎಕ್ಸ್ ಹಾಗೂ ಎಕ್ಸ್ ವೈ. ಎಕ್ಸ್ ನ ಸಹಗುಣಕ 1, ಎಕ್ಸ್ ವೈ ನ ಸಹಗುಣಕ ವೈ. ಎಕ್ಸ್ ಜೊತೆ ವೈ ಇದೆ ಅಲ್ವಾ, ಹಾಗಾಗಿ ವೈ. ನಂತರ ಆರನೇ ಬೀಜೋಕ್ತಿ 12x ವೈ ಸ್ಕ್ವೇರ್ ಪ್ಲಸ್ 25. ಇಲ್ಲಿ ಎಕ್ಸ್ ನೊಂದಿಗಿನ ಪದ 12x ವೈ ಸ್ಕ್ವೇರ್. ಎಕ್ಸ್ ನ ಸಹಗುಣಕ 12y ಸ್ಕ್ವೇರ್. ನಂತರ ಏಳನೇ ಬೀಜೋಕ್ತಿಯನ್ನು ಗಮನಿಸಿ, 7 ಪ್ಲಸ್ ಎಕ್ಸ್ ವೈ ಸ್ಕ್ವೇರ್. ಎಕ್ಸ್ ನೊಂದಿಗಿನ ಪದ ಎಕ್ಸ್ ವೈ ಸ್ಕ್ವೇರ್. ಎಕ್ಸ್ ನ ಸಹಗುಣಕ ವೈ ಸ್ಕ್ವೇರ್. ನಂತರ ಬಿ ಲೆಕ್ಕವನ್ನು ಗಮನಿಸಿ, ವೈ ಸ್ಕ್ವೇರ್ ಅನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ವೈ ಸ್ಕ್ವೇರ್ ನ ಸಹಗುಣಕವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈಗ ತಾನೇ ಎಕ್ಸ್ ನ ಸಹಗುಣಕವನ್ನ ಬರೆದ್ರಲ್ವಾ ಮಕ್ಕಳೇ, ಇಲ್ಲಿ ವೈ ಸ್ಕ್ವೇರ್ ನ ಸಹಗುಣಕವನ್ನ ನೀವು ಬರೀಬೇಕು. ತುಂಬಾನೇ ಸುಲಭ ಇದೆ ಮಕ್ಕಳೇ. ಮೊದಲ ಬೀಜೋಕ್ತಿಯನ್ನು ಗಮನಿಸಿ, 8 ಮೈನಸ್ ಎಕ್ಸ್ ವೈ ಸ್ಕ್ವೇರ್. ಇಲ್ಲಿ ವೈ ಸ್ಕ್ವೇರ್ ನೊಂದಿಗಿನ ಪದ ಯಾವುದು? ಮೈನಸ್ ಎಕ್ಸ್ ವೈ ಸ್ಕ್ವೇರ್. ಹಾಗಾದ್ರೆ ವೈ ನ ಸಹಗುಣಕ ಯಾವುದು ಮಕ್ಕಳೇ? ವೈ ನ ಸಹಗುಣಕ ಮೈನಸ್ ಎಕ್ಸ್. ನಂತರ ಎರಡನೇ ಬೀಜೋಕ್ತಿ 5y ಸ್ಕ್ವೇರ್ ಪ್ಲಸ್ 7x. ನೋಡಿ ಮಕ್ಕಳೇ, ವೈ ಸ್ಕ್ವೇರ್ ನೊಂದಿಗಿನ ಪದ ಯಾವುದು? 5y ಸ್ಕ್ವೇರ್. ಹಾಗಾದ್ರೆ ವೈ ನ ಸಹಗುಣಕ ಯಾವುದು? 5. ನಂತರ ಮೂರನೇ ಬೀಜೋಕ್ತಿಯನ್ನು ಗಮನಿಸಿ, 2x ಸ್ಕ್ವೇರ್ ವೈ ಮೈನಸ್ 15xy ಸ್ಕ್ವೇರ್ ಪ್ಲಸ್ 7y ಸ್ಕ್ವೇರ್ ಅಂತ ಇದೆ. ಇಲ್ಲಿ ವೈ ಸ್ಕ್ವೇರ್ ನೊಂದಿಗಿನ ಪದ ಯಾವುದು ಮಕ್ಕಳೇ? ವೈ ಸ್ಕ್ವೇರ್ ನೊಂದಿಗಿನ ಪದ ಮೈನಸ್ 15xy ಸ್ಕ್ವೇರ್ ಹಾಗೂ 7y ಸ್ಕ್ವೇರ್. ಹಾಗಾದ್ರೆ ಮೈನಸ್ 15xy ಸ್ಕ್ವೇರ್ ನಲ್ಲಿ ವೈ ನ ಸಹಗುಣಕ ಯಾವುದು? ಮೈನಸ್ 15x. ನಂತರ 7y ಸ್ಕ್ವೇರ್ ನಲ್ಲಿ ವೈ ನ ಸಹಗುಣಕ 7. ಎಕ್ಸ್ ನ ಸಹಗುಣಕ ಅಂದ್ರೆ ಎಕ್ಸ್ ಜೊತೆಗಿರ್ತಕ್ಕಂತಹ ಪದವನ್ನ ಬರಿಬೇಕು. ವೈ ನ ಸಹಗುಣಕ ಅಂದ್ರೆ ವೈ ಜೊತೆಗಿರ್ತಕ್ಕಂತಹ ಪದಗಳನ್ನ ನೀವು ಬರಿಬೇಕಾಗುತ್ತೆ. ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ, ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ. ನಿರ್ದಿಷ್ಟವಾಗಿ ಒಂದು ಪದದ ಬೀಜೋಕ್ತಿಯನ್ನ ಏಕಪದೋಕ್ತಿ ಅಂತ ಹೇಳ್ತೀವಿ, 2 ಪದದ ಬೀಜೋಕ್ತಿಯನ್ನ ನಾವು ದ್ವಿಪದೋಕ್ತಿ ಅಂತ ಹೇಳ್ತೀವಿ, 3 ಪದದ ಬೀಜೋಕ್ತಿಯನ್ನ ತ್ರಿಪದೋಕ್ತಿ ಅಂತ ಹೇಳ್ತೀವಿ ಮಕ್ಕಳೇ. ಗಮನಿಸಿ ಮಕ್ಕಳೇ, ಪಠ್ಯ ಪುಸ್ತಕದಲ್ಲಿ ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏಕಪದೋಕ್ತಿ ಯಾವು, ದ್ವಿಪದೋಕ್ತಿ ಯಾವು, ತ್ರಿಪದೋಕ್ತಿಗಳು ಯಾವು ಅಂತ ಗುರುತಿಸಿ ಸಪರೇಟ್ ಮಾಡಬೇಕು. ನೋಡಿ ಮಕ್ಕಳೇ, ನಾನು ಇಲ್ಲಿ ವಿಂಗಡಿಸಿದ್ದೀನಿ. ಏಕಪದೋಕ್ತಿಯಲ್ಲಿ y ಸ್ಕ್ವೇರ್ 100 ಹಾಗೂ 7mn. ದ್ವಿಪದೋಕ್ತಿಯಲ್ಲಿ 4y ಮೈನಸ್ 7z, 5 ಮೈನಸ್ 3t, 4p ಸ್ಕ್ವೇರ್ q ಮೈನಸ್ 4p q ಸ್ಕ್ವೇರ್ ಅಂತ ಬರುತ್ತೆ. ನಂತರ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, z ಸ್ಕ್ವೇರ್ ಪ್ಲಸ್ z. ತ್ರಿಪದೋಕ್ತಿಯಲ್ಲಿ x ಪ್ಲಸ್ y ಮೈನಸ್ xy, ab ಮೈನಸ್ a ಮೈನಸ್ b, z ಸ್ಕ್ವೇರ್ ಮೈನಸ್ 3z ಪ್ಲಸ್ 8, 1 ಪ್ಲಸ್ x ಪ್ಲಸ್ x ಸ್ಕ್ವೇರ್. ಗಮನಿಸಿ ಮಕ್ಕಳೇ, ಏಕಪದೋಕ್ತಿ ಅಂದ್ರೆ ನಿರ್ದಿಷ್ಟವಾಗಿ ಒಂದು ಪದದ ಬೀಜೋಕ್ತಿ ಇರುತ್ತೆ. ದ್ವಿಪದೋಕ್ತಿಯಲ್ಲಿ 2 ಪದಗಳ ಬೀಜೋಕ್ತಿಯನ್ನ ನಾವು ನೋಡಬಹುದು. ತ್ರಿಪದೋಕ್ತಿಯಲ್ಲಿ 3 ಪದಗಳುಳ್ಳ ಬೀಜೋಕ್ತಿಯನ್ನ ನಾವು ನೋಡಬಹುದು. ನಂತರ ಪ್ರಶ್ನೆ 6, ಕೊಟ್ಟಿರುವ ಪದಗಳ ಜೋಡಿಗಳು ಸಜಾತಿ ಅಥವಾ ವಿಜಾತಿ ಪದಗಳೇ? ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಜಾತಿ ಪದಗಳಲ್ಲಿ ನಾವು ಒಂದೇ ರೀತಿಯ ಚರಾಕ್ಷರವನ್ನ ಹಾಗೂ ಒಂದೇ ಗಾತವನ್ನ ಹೊಂದಿರತಕ್ಕಂತಹ ಪದಗಳನ್ನ ನೋಡ್ತೀವಿ ಸಜಾತಿ ಪದಗಳಲ್ಲಿ. ವಿಜಾತಿ ಪದಗಳಲ್ಲಿ ಬೇರೆ ಬೇರೆ ಗಾತಗಳಿರ್ತವೆ, ಒಂದೇ ರೀತಿಯ ಚರಾಕ್ಷರಗಳಿರ್ತವೆ, ಬೇರೆ ಬೇರೆ ಗಾತ ಇರುವ ಬೇರೆ ಬೇರೆ ಚರಾಕ್ಷರಗಳನ್ನ ನಾವು ವಿಜಾತಿ ಪದಗಳು ಅಂತ ಹೇಳ್ತೀವಿ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನೋಡಿ, 1 ಹಾಗೂ 100
ಇವು ಸಜಾತಿ ಪದಗಳು. ಯಾಕೆ ಅಂದ್ರೆ ಇಲ್ಲಿ ಸಂಖ್ಯೆಗಳನ್ನ ಮಾತ್ರ ನೋಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ರೀತಿಯ ಚರಾಕ್ಷರಗಳಿಲ್ಲ. ನಂತರ ಎರಡನೇ ಲೆಕ್ಕ -7x ಹಾಗೂ 5/2x ಇವು ಸಹ ಸಜಾತಿ ಪದಗಳೇ. ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಬೇರೆ ಬೇರೆ ಸಂಖ್ಯೆಗಳಿದಾವಲ್ವಾ, ಇವು ಹೇಗೆ ಸಜಾತಿ ಪದಗಳಾಗ್ತವೆ ಅಂತ. ಸಂಖ್ಯೆಗಳು ಬೇರೆ ಇದ್ರೂ ನಡೆಯುತ್ತೆ ಮಕ್ಕಳೇ, ಆದ್ರೆ ಚರಾಕ್ಷರಗಳು ಒಂದೇ ಇವೆ ಅಲ್ವಾ, ಹಾಗಾಗಿ ಇವು ಸಜಾತಿ ಪದಗಳು. ನಂತರ ಮೂರನೇ ಲೆಕ್ಕ -29x ಹಾಗೂ -29y ಸಂಖ್ಯೆಗಳು ಸಮವಾಗಿವೆ ಮಕ್ಕಳೇ, ಆದ್ರೆ ಚರಾಕ್ಷರಗಳು ಬೇರೆ ಬೇರೆ ಆಗಿವೆ, ಹಾಗಾಗಿ ಇವು ವಿಜಾತಿ ಪದಗಳು. ನಾಲ್ಕನೇ ಲೆಕ್ಕ 14xy -42yx ಇಲ್ಲಿ ಎರಡು ಬೀಜ ಪದಗಳಿವೆ ಅಲ್ವಾ, ಇವೆರಡೂ ಸಹ ಸಜಾತಿ ಪದಗಳು. ಯಾಕೆ ಅಂದ್ರೆ ನೋಡಿ, ಸಂಖ್ಯೆಗಳು ಬೇರೆ ಬೇರೆ ಇದ್ರೂ ನಡೆಯುತ್ತೆ ಮಕ್ಕಳೇ, ಆದ್ರೆ ಚರಾಕ್ಷರಗಳು ಒಂದೇ ಇವೆ. ಇಲ್ಲೂ ಸಹ x ಇದೆ, ಇಲ್ಲೂ ಸಹ x ಇದೆ, ಇಲ್ಲೂ y ಇದೆ, ಇಲ್ಲೂ ಸಹ y ಇದೆ, ಹಾಗಾಗಿ ಇವು ಸಜಾತಿ ಪದಗಳು. ಐದನೇ ಲೆಕ್ಕವನ್ನು ಗಮನಿಸಿ, 4m² p ಹಾಗೂ 4mp² ಇವು ವಿಜಾತಿ ಪದಗಳು ಮಕ್ಕಳೇ. ಯಾಕೆ ಅಂದ್ರೆ ಇಲ್ಲಿ ಸಂಖ್ಯೆಗಳು ಸಮವಾಗಿವೆ ಮಕ್ಕಳೇ, ಇಲ್ಲಿ m ನ ಘಾತ 2 ಇದೆ, ಇಲ್ಲಿ m ನ ಘಾತ 1 ಇದೆ, ಇಲ್ಲಿ p ಘಾತ 1 ಇದೆ, ಇಲ್ಲಿ p ನ ಘಾತ 2 ಇದೆ, ಹಾಗಾಗಿ ಇವು ವಿಜಾತಿ ಪದಗಳು. ನಂತರ ಆರನೇ ಲೆಕ್ಕವನ್ನು ಗಮನಿಸಿ, 12xz ಹಾಗೂ 12x²z² ಇವು ಸಹ ವಿಜಾತಿ ಪದಗಳು. ಇಲ್ಲಿ ಸಂಖ್ಯೆಗಳು ಮಾತ್ರ ಸಮವಾಗಿವೆ, ಇಲ್ಲಿ ಚರಾಕ್ಷರಗಳ ಘಾತಗಳು ಬೇರೆ ಬೇರೆ ಆಗಿವೆ ಮಕ್ಕಳೇ. ನಂತರ ಏಳನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಸಜಾತಿ ಪದಗಳನ್ನು ಗುರುತಿಸಿ. ನೋಡಿ, ಸಜಾತಿ ಪದಗಳಂದ್ರೆ ಯಾವುವು, ವಿಜಾತಿ ಪದಗಳಂದ್ರೆ ಯಾವುವು ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬೀಜ ಪದಗಳಲ್ಲಿ ಸಜಾತಿ ಪದಗಳನ್ನ ಗುರುತಿಸಬೇಕು. ಸಜಾತಿ ಪದಗಳ ಗುಂಪು -xy² 2xy², -4yx² 20x²y, 8x² -11x² -6x², ನಂತರ -100x ಹಾಗೂ 3x, ನಂತರ 7y ಹಾಗೂ y, ನಂತರ 11yx ಹಾಗೂ 2xy. ಇಲ್ಲಿ ಗಮನಿಸಿ ಮಕ್ಕಳೇ, ಸಜಾತಿ ಪದಗಳಲ್ಲಿ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ರೂ ಸಹ ಚರಾಕ್ಷರಗಳು ಒಂದೇ ಆಗಿರ್ತವೆ. ನಂತರ ಬಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ, ಇಲ್ಲೂ ಸಹ ಬೀಜ ಪದಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಈ ಬೀಜ ಪದಗಳಲ್ಲಿ ಸಜಾತಿ ಪದಗಳು ಯಾವ್ಯಾವು ಅಂತ ನೀವು ಗುಂಪು ಮಾಡಿ ನೋಡಿ. ಸಜಾತಿ ಪದಗಳ ಗುಂಪು 10pq -7qp 78qp. ನೋಡಿ, ಇಲ್ಲಿ ಸಂಖ್ಯೆಗಳು ಬೇರೆ ಬೇರೆ ಆಗಿವೆ ಮಕ್ಕಳೇ, ಆದ್ರೆ ಚರಾಕ್ಷರಗಳು ಒಂದೇ ಆಗಿವೆ. 7p 2405p, ನಂತರ 8q -100q, ನಂತರ -p²q² ಹಾಗೂ 12q²p², -23 ಹಾಗೂ 41, -5p² ಹಾಗೂ 701p², 13p²q ಹಾಗೂ qp². ಈ ರೀತಿ ನಾವು ಸಜಾತಿ ಪದಗಳನ್ನ ಗುಂಪು ಮಾಡಬಹುದು ಮಕ್ಕಳೇ.